ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರರೇ, ದೇವಭಕ್ತರೇ, ಹಿರಿಯರೇ, ಸ್ನೇಹಿತರೇ, ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರ ನಾಮದಲ್ಲಿ ಮತ್ತೊಂದು ದಿನ ನಿಮ್ಮೆಲ್ಲರೊಟ್ಟಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವ ಅವಕಾಶವನ್ನು ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಪ್ರಾರ್ಥಿಸುವಂಥವನು ಆಗಿದ್ದೇನೆ. ದೇವಜನವೇ, ಪ್ರತಿನಿತ್ಯ ದೇವರು ಮಾತನಾಡ್ತಾ ಇದ್ದಾರೆ, ನಿಜ. ಪ್ರತಿನಿತ್ಯ ದೇವರ ವಾಕ್ಯಗಳು ನಮ್ಮನ್ನು ಧೈರ್ಯಪಡಿಸುತ್ತಿವೆ, ನಿಜ. ಆದರೆ ಎಷ್ಟೋ ಪರಿಸ್ಥಿತಿಗಳು ನಮಗೆ ಎದುರಾಗಿ ಬಂದಾಗ ಆಗಾಗ ನಾವು ಕುಗ್ಗಿ ಹೋಗುವಂಥದ್ದು, ಧೈರ್ಯ ಕೆಡುವಂಥದ್ದು, ಕಷ್ಟಪಡುವಂಥದ್ದು ಮಾತ್ರ ಸಹಜವಾಗಿದೆ. ಎಷ್ಟೇ ಸಾರಿ ದೇವರು ವಾಗ್ದಾನಗಳ ಮೂಲಕ, ಸೇವಕರ ಮೂಲಕ, ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದಾಗ್ಯೂ ಕೂಡ ನೀವು ಕೂಡ ಧೈರ್ಯಗೆಟ್ಟು ಬಿಡುತ್ತೇವೆ, ಧೃತಿಗೆಡುತ್ತೇವೆ, ನಾವು ಅಧೈರ್ಯ ಪಡುತ್ತಾ ಇರುತ್ತೇವೆ. ಆದರೆ ದೇವರು ಈ ದಿನ ಎಷ್ಟೋ ಪರಿಸ್ಥಿತಿಗಳಲ್ಲಿ ನೀವು ನಾನು ಕುಗ್ಗಿ ಹೋದಾಗ, ಧೈರ್ಯ ಕೆಡುವಾಗಲೂ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ, ನೀವು ಎಲ್ಲಿ ಧೈರ್ಯಗೆಡುತ್ತಾ ಇದ್ದೀರಾ? ಧೈರ್ಯಗೆಡದೇ ಇರುವುದು ಹೇಗೆ? ಧೈರ್ಯಗೆಡುವುದರಿಂದ ನಷ್ಟಗಳೇನು? ಧೈರ್ಯಗೆಡದೇ ಇರುವುದರಿಂದ ಲಾಭಗಳೇನು ಎಂಬುದನ್ನು ದೇವರ ವಾಕ್ಯದಿಂದ ನಾವು ತಿಳಿದುಕೊಳ್ಳುವಂಥವರು ಆಗಿರೋಣ. ಖಂಡಿತ ನಿಮಗೆ ಇವತ್ತಿನ ವಾಕ್ಯವೂ ಕೂಡ ಒಂದು ಆಧರಣೆಯನ್ನು, ಬಲವನ್ನು ಕೊಡುತ್ತದೆಂದು ನಾನು ನಂಬುತ್ತೇನೆ. ದೇವರೇ, ನನ್ನೊಟ್ಟಿಗೆ ಮಾತನಾಡಿರಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳಬೇಕಾಗಿ ಮನವಿ ಮಾಡುತ್ತೇನೆ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35 ಮತ್ತು 36ನೇ ವಚನ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಆಮೇನ್. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯದ ಮೇಲೆ ಅನೇಕ ಸಾರಿ ನಾವು ಸಂದೇಶಗಳನ್ನು ಕೇಳಿಸಿಕೊಂಡರೂ ಕೂಡ ದೇವರು ಪದೇ ಪದೇ ನಮಗೆ ಎಚ್ಚರಿಸುವುದು ಯಾಕೆ? ಒಬ್ಬ ವ್ಯಕ್ತಿಯು ಓಟವನ್ನು ಓಡ್ತಾ ಇರ್ತಾನೆ, ಕಾಲುಗಳು ನೋವು, ಶರೀರದಲ್ಲಿ ಆಯಾಸ, ಗುರಿ ಮುಟ್ಟಲಿಕ್ಕೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ್ಯೂ ಕೂಡ ಮುಂದೆ ಇಡಲ್ಪಟ್ಟಿರುವಂಥ ಬಹುಮಾನಕ್ಕಾಗಿ ಆ ಗುರಿಯನ್ನು ಮುಟ್ಟಿ ಹೆಸರನ್ನು ಮಾಡಿಕೊಳ್ಳಬೇಕು, ಆ ಸಾಧನೆಯನ್ನು ನಾನು ಮಾಡಬೇಕೆನ್ನುವಂಥ ಉದ್ದೇಶಕ್ಕಾಗಿ ಆತನು ನೋವಿದ್ದರೂ, ಆಯಾಸವಾದರೂ, ಕಷ್ಟವಾದರೂ ಓಡುತ್ತಾ ಇರುತ್ತಾನೆ, ಧೈರ್ಯ ಮಾಡುತ್ತಾನೆ. ಒಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡುವಾಗಲೂ ಎಷ್ಟೋ ಅರ್ಥ ಆಗದೇ ಇರುವ ಸಿಲೆಬಸ್ಸು, ಸರಿಯಾಗಿ ಪಾಠ ಮಾಡದೇ ಇರುವಂಥ ಟೀಚರ್ಸು, ಕುಟುಂಬದಲ್ಲಿ ಬಹಳ ಫೀಸ್ ಕಟ್ಟೋ ವಿಷಯದಲ್ಲಿ, ಉತ್ತೇಜಿಸುವ ವಿಷಯದಲ್ಲಿ ಹಿನ್ನಡೆ ಆದರೂ ಕೂಡ ಇಲ್ಲ, ನಾನು ಜಯಿಸಬೇಕು ಎಂಬ ಉದ್ದೇಶದಿಂದ ಆ ಮಕ್ಕಳು ಪ್ರಯಾಸ ಪಡುತ್ತಿರುತ್ತಾರೆ. ವ್ಯಾಪಾರದಲ್ಲಿ ನಡೆಯಲ್ಲ, ಆಗಲ್ಲ ಅನ್ನುವಂಥವರು ಇಲ್ಲ, ಧೈರ್ಯಗೆಡಬಾರದು, ಧೈರ್ಯಗೆಟ್ಟರೆ ಬಿಸ್ನೆಸ್ ಕೆಟ್ಟ ಹಾಗೆ. ಕೆಲವು ಸಾರಿ ಹೇಳ್ತಾರೆ, ಜೋ ಡರ್ ಗಯ ಓ ಮರ್ ಗಯ ಅಂತಾರೆ. ಅಂದರೆ ಯಾರು ಧೈರ್ಯಗೆಡುತ್ತಾರೋ ಅವರು ಖಂಡಿತವಾಗಿ, ಯಾರು ಭಯಪಡುತ್ತಾರೋ ಅವರು ಖಂಡಿತ ಸೋತು ಹೋಗುತ್ತಾರೆ ಎಂಬುದು ಇದೆ. ಇವತ್ತು ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ರೋಗ ಬಂದಾಗ, ಆರ್ಥಿಕ ಸಂದಿಗ್ಧತೆ ಬಂದಾಗ, ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ, ನಾವು ಕೈ ಹಾಕಿದ ಕೆಲಸಗಳು ಸೋಲುವಂಥ ಪರಿಸ್ಥಿತಿಗಳು ಬಂದಾಗ ನಮಗೆ ಆ ಪರಿಸ್ಥಿತಿಗಳು ಹೇಳ್ತದೆ, ಕ್ಲೋಸ್ ಮಾಡು ಬಿಸ್ನೆಸ್ಸನ್ನು, ಬಿಟ್ಟು ಬಿಡು ಕೋರ್ಸನ್ನು, ಏನೋ ಡೈವರ್ಸ್ ತಗೊಂಬಿಡು, ಆಗಲ್ಲ ಮಾಡಿಬಿಡು, ಬೇಡ ಬಿಡು ಅಂತ ಲೋಕವು ಹೇಳಿಕೊಡುತ್ತದೆ. ಆದರೆ ದೇವರು ಹೇಳ್ತಾನೆ, ಧೈರ್ಯಗೆಡಬೇಡ. ಇಲ್ಲಿ ಹೇಳುತ್ತಿರುವಂಥ ಮಾತು, ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಬಿಟ್ಟು ಬಿಡುವಂತೆ ಲೋಕವು, ಕಷ್ಟಗಳು, ಅನೇಕ ಕಾರ್ಯಗಳು ನಮ್ಮನ್ನು ಪ್ರಯತ್ನಿಸುತ್ತವೆ. ಮೊದಲನೇದಾಗಿ ನಾನು ನಿಮಗೆ ಹೇಳುವಂಥ ವಿಷಯ, ನಿಮ್ಮ ಧೈರ್ಯವನ್ನು ಕಸಿದುಕೊಳ್ಳುವಂಥ 3 ಕಾರ್ಯಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಅದರಲ್ಲಿ ಮೊದಲನೆಯದು ಭಯ. ಭಯ, ಧೈರ್ಯಕ್ಕೆ ಆಪೋಸಿಟ್ ವರ್ಡು ಭಯ. ಧೈರ್ಯ, ಅಧೈರ್ಯ
ಇಲ್ಲವೇ ಧೈರ್ಯ, ಇಲ್ಲವೇ ಭಯ. ಲೋಕವು ಭಯಪಡಿಸುತ್ತದೆ. ಡೇಟ್ ಬರ್ತಾ ಇದೆ, ನಿನ್ನ ಕೈಯಲ್ಲಿ ಆಗಲ್ಲ. ಪರಿಸ್ಥಿತಿ ಕೈ ಮೀರ್ತಾ ಇದೆ, ನಿನ್ನ ಕೈಯಲ್ಲಿ ಆಗಲ್ಲ. ರಿಪೋರ್ಟ್ಗಳು ಹೇಳ್ತಾ ಇದೆ, ನಿನ್ನ ಕೈಯಲ್ಲಿ ನಿನಗೆ ಸೌಖ್ಯವಾಗಲ್ಲ. ದಿನೇ ದಿನ ನಿನ್ನ ಶಕ್ತಿ ಕುಗ್ಗುತ್ತಾ ಇದೆ, ಅದರ ಅರ್ಥ ನಿನಗೆ ಸೌಖ್ಯವಾಗಲ್ಲ. ಜನರು ಹೇಳ್ತಾರೆ ಹೀಗಾದರೆ ಆಗಲ್ಲ, ಸ್ಟೇಜ್ಗಳು ಮೀರಿ ಹೋಗ್ತಾ ಇದೆ, ದಿನೇ ದಿನ ನಿನ್ನ ರೋಗದ ಲಕ್ಷಣಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಾಗ ನಮಗನಿಸುತ್ತದೆ ಮುಗಿದೋಯ್ತು, ನನ್ನ ಕೈಯಲ್ಲಿ ಆಗಲ್ಲ ಎಂಬ ಭಯ ಬರುತ್ತದೆ. ಭಯ ಬರುವಾಗಲೇ ಧೈರ್ಯಗೆಡುತ್ತೇವೆ, ಪ್ರತಿಫಲವನ್ನು ಕಳೆದುಕೊಳ್ಳುತ್ತೇವೆ. ಓಡುವಂಥವನು, ಆಟ ಆಡುವಂಥವನು, ವ್ಯಾಪಾರ ಮಾಡುವಂಥವನು, ಕುಟುಂಬವನ್ನು ನಡೆಸುವಂಥವನು, ವಿದ್ಯಾಭ್ಯಾಸ ಮಾಡುವಂಥವನು, ಇಂಟರ್ವ್ಯೂಗಳಿಗೆ ಹೋಗುವಂಥವನು ನಡಗಿದರೆ ಯಾವುದೇ ಪ್ರಯೋಜನ ಇಲ್ಲ. ಮನಸ್ಸಿಗೆ ಧೈರ್ಯ ಮಾಡಿಕೊಂಡು ನನ್ನಿಂದಾಗುತ್ತದೆ, ನನ್ನನ್ನು ಬಲಪಡಿಸುವ ದೇವರಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ, ನಾನು ಯಾಕೆ ಅಂಜಬೇಕು, ನಾನು ಯಾಕೆ ಭಯಪಡಬೇಕು ಅನ್ನುವಂಥದ್ದು ಪ್ರತಿನಿತ್ಯ ನಾವು ನಮಗೆ ಹೇಳಿಕೊಳ್ಳಬೇಕು. ನೀವು ಮಾತ್ರ ಅಲ್ಲ, ನನಗೂ ಕೆಲವು ಸಾರಿ ಇದು ನನ್ನ ಕೈಯಲ್ಲಿ ಆಗುತ್ತಾ, ಇದು ನಡೆಯುತ್ತಾ ಅಂತ ನನಗೆ ಅನಿಸುತ್ತದೆ. ನನ್ನ ಪ್ರಿಯ ದೇವಜನರೇ, ಕಳೆದ ಸಾರಿ ನಾನು ಚೆನ್ನೈಗೆ ಹೋದಾಗ ಇಂಗ್ಲೀಷಲ್ಲಿ ಪ್ರಸಂಗ ಮಾಡಬೇಕಾಗಿತ್ತು. ಲೆಕ್ಚರರ್ಸು, ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಇರ್ತಾರೆ. ಕನ್ನಡದಲ್ಲಾದರೆ ದೇವರು ಮಾತಾಡ್ತಾರೆ, ಇಂಗ್ಲೀಷಲ್ಲಿ ಹೇಗಪ್ಪ ಅಂದುಕೊಂಡಿದ್ದೆ. ನಿಜ ಹೇಳ್ತಾ ಇದ್ದೀನಿ, ಅಂಥ ಟೈಮಲ್ಲಿ ಭಯ ಬರುತ್ತದೆ, ಆದರೆ ಧೈರ್ಯವನ್ನು ದೇವರು ಕೊಡುತ್ತಾರೆ. ನಂತರ ನಾವು ಪುಣೆಗೆ ಹೋದಾಗ ಅಲ್ಲಿ ಕನ್ನಡದಲ್ಲಿ ಪ್ರಸಂಗ ಮಾಡಬೇಕೆಂದು ತುಂಬ ಆಸೆಯಿಂದ ಕನ್ನಡದಲ್ಲಿ ಪ್ರಿಪೇರ್ ಮಾಡಿಕೊಂಡು ಹೋಗಿದ್ದೇವೆ. ಅಲ್ಲಿ ಹೋದಾಗ ಇಲ್ಲ, ಇಂಗ್ಲೀಷ್ ಬೇಕು ಅಂದರು. ಜೀಸಸ್ ಕಾಲ್ಸಲ್ಲಿ. ಸರಿ, ಅಲ್ಲಿ ನನಗೊಂದು ಚೂರು ಭಯ ಆಯಿತು. ಆದರೆ ನಾನು ಅಂದುಕೊಂಡೆ, ಮಾತನಾಡುವುದು ದೇವರಾದರೆ ನಾನು ಯಾಕೆ ಚಿಂತೆ ಮಾಡಬೇಕು ಅಂತ ನಾನು ಅಂದುಕೊಂಡೆ. ದೇವರು ನಡೆಸಿದರು. ನಮಗೆ ಕೆಲವು ಸಾರಿ ಅಂಥ ಪರಿಸ್ಥಿತಿಗಳು ಬರುತ್ತವೆ. ನಿಮಗೆ ಯಾವುದು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಒಂದು ಮಾತ್ರ ಆಲೋಚನೆ ಮಾಡಿಕೊಡಿ, ಭಯ ಪಟ್ಟರೆ ಮುಗೀತು, ಧೈರ್ಯಗೆಟ್ಟು ಬಿಡುತ್ತೇವೆ. ಯಾಕೆಂದರೆ ಇಲ್ಲಿ ಹೇಳ್ತಾ ಇರುವಂಥದ್ದು ಭಯ ಪಡಬಾರದು. ಯೆಶಾಯನ ಪ್ರವಾದನೆ ಗ್ರಂಥ 41:10, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಐ ವಿಲ್ ಸ್ಟ್ರೆಂಥನ್ ಯು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಯಾಕೆ ಧೈರ್ಯಗೆಡುತ್ತೀಯಾ ಎಂದು ದೇವರ ವಾಕ್ಯ ಕೇಳ್ತಾ ಇದೆ. ಇವತ್ತು ನೀವು ನಾನು ಖಂಡಿತ ಧೈರ್ಯಗೆಡುತ್ತೇವೆ, ಭಯ ಪಡುತ್ತೇವೆ. ಆದರೆ ಭಯ ಪಟ್ಟರೆ ಸಾಧನೆ ಮಾಡೋಕ್ಕಾಗಲ್ಲ. ಭಯ ಪಟ್ಟರೆ ನಾವು ಅಂದುಕೊಂಡಿದ್ದು ನಡೆಯಲ್ಲ. ಭಯ ಪಟ್ಟರೆ ನಾವು ಬೇಡಿದ್ದು ಸಿಕ್ಕಲ್ಲ. ಭಯ ಪಟ್ಟರೆ ನಮ್ಮ ಜೀವನ ಸಾಗಲ್ಲ. ಭಯ ಪಡಬಾರದು, ಧೈರ್ಯದಿಂದಿರಬೇಕೆಂಬುದು ಮುಖ್ಯವಾದದ್ದು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇರುವುದು, ಧೈರ್ಯವನ್ನು ಕಸಿದುಕೊಳ್ಳುವಂಥ ಮೊದಲ ಶತ್ರು ಭಯ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ ನಿರಾಶೆ ಆಗ್ಬಿಡುತ್ತದೆ. ಆಸೆ ಪಟ್ಟಿರುತ್ತೇವೆ. ಒಂದು ದಿನ ನೋಡಿದ ಹಾಗೆ ನಾನು ಅಂದುಕೊಂಡೆ ನನ್ನ ಗಂಡ ಮಾರ್ಪಟ್ಬಿಟ್ಟಿದ್ದಾನೆ ಅಂತ. ಆದರೆ ನೋಡಿದ್ರೆ ಆತನ ನಡವಳಿಕೆ ನೋಡಿದ್ರೆ ಆತನು ಮಾರ್ಪಟ್ಟಾಗೆ ಇಲ್ಲ. ಆಸೆ ಪಟ್ಟಳು ಹೆಂಡತಿ, ಗಂಡ ಬದಲಾಗುತ್ತಾನೆಂದು, ಕುಡುಕತನ ಬಿಡುತ್ತಾನೆಂದು, ಮಗನು ಮಾತು ಕೇಳುತ್ತಾನೆಂದು, ಮೊಮ್ಮಕ್ಕಳು ದೈವಿಕವಾಗಿರುತ್ತಾರೆಂದು ಆಸೆ ಪಟ್ಟೆವು. ಆದರೆ ಅವರು ನಡ್ಕೊಳ್ಳುವ ವಿಧಾನ, ಆಗುತ್ತಿರುವ ಕೃತ್ಯಗಳನ್ನು ನೋಡುವಾಗ ನಿರಾಶೆ ಆಗ್ತಾ ಅನಿಸುತ್ತೆ. ಖಂಡಿತ ಇದು ನಡೆಯೋ ಕೆಲಸ ಅಲ್ಲ, ಇದು ಆಗಲ್ಲ, ನಿರಾಶೆ ಆಗ್ಬಿಡುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಧೈರ್ಯವನ್ನ ಕಸಿದುಕೊಳ್ಳುವಂಥ ಶತ್ರು ಒಂದು ಭಯವಾದರೆ, ಇನ್ನೊಂದು ನಿರಾಶೆ ಮಾಡುವಂಥದ್ದು ಕಾರ್ಯವಾಗಿದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ, ಸರ್ವ ವಿಧಯದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ನಿರಾಶೆ ಯಾವಾಗ ಆಗುತ್ತದೆ? ಇಲ್ಲಿ ಹೇಳುತ್ತದೆ, ನಮಗೆ ಸರ್ವವಿಕದಲ್ಲಿ ಇಕ್ಕಟ್ಟು ಬಂದಾಗ ನಿರಾಸೆ ಆಗ್ಬಿಡುತ್ತದೆ, ಅತಿ ಸಂಕಟ ಬಂದಾಗ ನಿರಾಸೆ ಆಗುತ್ತದೆ, ದಿಕ್ಕು ತೋಚದೇ ಇರುವಾಗ ನಿರಾಶೆ ಆಗೋಗ್ಬಿಡುತ್ತದೆ, ಕೈ ಬಿಡಲ್ಪಟ್ಟಂತಿರುವಾಗ ನಿರಾಶೆ ಆಗುತ್ತದೆ, ಹಿಂಸೆ ಬಂದಾಗ ನಿರಾಶೆ ಆಗುತ್ತದೆ, ಕೆಡವಲ್ಪಟ್ಟಾಗ ನಿರಾಶೆ ಆಗುತ್ತೆ, ಪ್ರಾಣ ನಷ್ಟ ಪಡುವಂಥ ಸ್ಥಿತಿಗೆ ಬರುವಾಗ ನಿರಾಶೆ ಆಗುತ್ತೆ. ಇಲ್ಲ, ಇನ್ನೂ ನಡೆಯಲ್ಲ ಅನ್ನುವುದೇ ನಿರಾಶೆ. ಈ ನಿರಾಶೆಯ ಸಂದರ್ಭದಲ್ಲಿ ದೇವರ ವಾಕ್ಯ
ನಮಗೆ ಹೇಳುತ್ತಿರುವಂಥ ಕಾರ್ಯ, ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಭಯ ಬರಬಹುದು, ನಿರಾಶೆ ಬರಬಹುದು, ಆದರೆ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಮೂರನೇದಾಗಿ ನಮ್ಮ ಧೈರ್ಯವನ್ನು ಕಸಿದುಕೊಳ್ಳುವಂಥ ಶತ್ರು ಡಿಲೇಡ್ ಪ್ರೇಯರ್ಸ್, ವಿಳಂಬವಾದಂಥ ಉತ್ತರ, ತಡವಾದ ಉತ್ತರ. ಒಂದು ನಿರಾಶೆ ಆದರೆ ಇನ್ನೊಂದು ವೆರಿ ಸ್ಲೋ, ಡಿಲೇ ಆಗ್ತಾ ಇದೆ. ಅವಾಗ ಹೇಳ್ತಾರೆ, ಎಲ್ಲಿ ನಾವೇನೋ ಧೈರ್ಯವಾಗಿರ್ತೀವಿ, ದೇವರು ಮಾಡ್ತಾರೆ ಅಂತ. ಆದರೆ ಅಕ್ಕಪಕ್ಕದವರು ಸುಮ್ಮನೆ ಇರಲ್ಲ. ಮದುವೆ ಆಗಿದೆ, ಇನ್ನು ವರ್ಷ ಆಯಿತು, ವರ್ಷ ಬಿಡ್ರಿ 3 ತಿಂಗಳಾಯಿತು, ಏನು ವಿಶೇಷ ಇಲ್ವಾ? ಅವರಿಗೆ ಏನೂ ಇರಲ್ಲ ಚಿಂತೆ. ಈ ಅಕ್ಕಪಕ್ಕದವ್ರಿಗೆ ಸುಮ್ಮನೆ ಇರೋಕ್ಕೆ ಮಾತಾಡೋಕ್ಕೆ ಏನು ಇರಲ್ವಲ್ಲ. 3 ತಿಂಗಳಾಯಿತು, 6 ತಿಂಗಳಾಯಿತು, ಗರ್ಭಫಲ ಆಗಿಲ್ಲ, ಕೋರ್ಸ್ ಮುಗೀತಲ್ವಾ, ಜಾಬ್ ಸಿಕ್ಕಿಲ್ಲ, ವ್ಯಾಪಾರ ಸ್ಟಾರ್ಟ್ ಮಾಡಿದ್ರಲ್ಲ, ಇನ್ನೂ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ? ಮಕ್ಕಳೇನು ಇನ್ನೂ ಹಂಗೆ ಇದ್ದಾರೆ, ನಿಮ್ಮ ಮನೆ ಏನು ಹಿಂಗೆ ಇದೆ, ಅಯ್ಯೋ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ, ಎಷ್ಟು ದಿನಗಳಿಂದ ನೋಡ್ತಾ ಇದ್ದೀನಿ. ತಡವಾದ ಉತ್ತರ ಅದು. ಅವರು ಜನರ ಮೂಲಕ, ದುಷ್ಟನು ನಮ್ಮನ್ನು ಆ ರೀತಿ ಬಂದು ಪ್ರಶ್ನಿಸುವಾಗ ನಮಗೆ ಧೈರ್ಯ ಕಳ್ಕೊಂಡ್ಬಿಡ್ತೇವೆ. ಹೌದಾ ಇಲ್ವಾ? ನಾವು ಧೈರ್ಯವನ್ನು ಕಳ್ಕೊಂಡು ಬಿಡ್ತೇವೆ. ದೇವಜನವೇ, ಎಷ್ಟೋ ಮಿಷನರಿಗಳು, ಎಷ್ಟೋ ದೇವಭಕ್ತರುಗಳಿಗೆ ಇದೇ ರೀತಿಯಾಗಿ ಬಂದು ಎಲ್ಲಿ ಏನೂ ಆಗಿಲ್ಲ, ಎಲ್ಲಿ ಏನೂ ಮಾಡಿಲ್ಲ, ಎಲ್ಲಿ ಏನು ಉತ್ತರ ಸಿಕ್ಕಿಲ್ಲ, ಇನ್ನು ಇಷ್ಟು ದಿನ ಆಯಿತು, ಏನು ಡೆವಲಪ್ಮೆಂಟ್ ಆಗಿಲ್ಲ, ಇದೇ ರೀತಿ ಕೇಳ್ತಾ ಇರ್ತಾರೆ. ತಡವಾದ ಉತ್ತರ, ವಿಳಂಬವಾದಂಥ ಉತ್ತರವು ನಮಗೆ ಅಧೈರ್ಯವನ್ನು ತಂದುಬಿಡುತ್ತೋ, ಆಗುತ್ತೋ ಇಲ್ವೋ, ಇಷ್ಟು ದಿನ ಆಯ್ತಲ್ವಾ, ಇಷ್ಟು ಕಾಲ ಆಯ್ತಲ್ಲ, ಇಷ್ಟು ಸಮಯ ಆಯ್ತಲ್ಲ, ಇಷ್ಟು ನಡೆದೋಯ್ತಲ್ವಾ, ಇನ್ಯಾವಾಗ ಅನ್ನುವಂಥ ರೀತಿಯಲ್ಲಿ ನಮಗೆ ವಿಳಂಬವಾದಂಥ ಉತ್ತರವೂ ಕೂಡ ನಮ್ಮನ್ನು ಬಾಧೆಪಡಿಸ್ತಾ ಇರ್ತದೆ. ಕೀರ್ತನೆಗಳ ಗ್ರಂಥದಲ್ಲಿ 27, 13, 14ರಲ್ಲಿ ಜೀವಲೋಕದಲ್ಲಿಯೇ ಏನು ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ಯೆಹೋವನ ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಅಂತ ಹೇಳ್ತಾ ಇದೆ. ದೇವರ ವಾಕ್ಯ ಹೇಳ್ತಾ ಇರೋದು ನಿರೀಕ್ಷಿಸಿಕೊಂಡೇ ಇರು, ಚಿಂತೆ ಮಾಡಬೇಡ. ಯಾಕೆ? ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಕೆಲವ್ರಿಗೆ ಅನಿಸ್ಬೋದು, ನನ್ನ ಮನೆಯವರು ಯಾತ್ರೆ ಮುಗಿಸಿದರೂ ಅವರು ಪರಲೋಕಕ್ಕೆ ಹೋಗಿದ್ದಾರೋ ಇಲ್ವೋ ಡೌಟು. ದೇವಜನವೇ, ನೀವು ಯಾಕೆ ಅನುಮಾನ ಪಡುತ್ತೀರಿ? ಕುಟುಂಬವು ನಂಬಿದ್ದಾರೆ ಅಂದರೆ ಒಂದು ದೃಢತೆ ಇರಲಿ. ಅಪ್ಪ, ತೀರ್ಮಾನ ನನ್ನದಲ್ಲ, ಅವರು ಉತ್ತಮ ಸ್ಥಳದಲ್ಲಿದ್ದಾರೆ, ಪರಲೋಕ ಸೇರ್ತಾರನ್ನೋ ವಿಶ್ವಾಸ ನನಗಿದೆ ಅಂತ ಅಂದುಕೊಳ್ಳಬೇಕು. ಯಾವುದೇ ಕೃತ್ಯ ತಡವಾಗ್ತಾ ಇದ್ರೂ ಇಲ್ಲ, ದೇವರು ಕಾರ್ಯ ಮಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂಥ ಮಾತು, ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನ ಏನು ದಯೆಯನ್ನು, ಎಸ್, ಈಸ್ ಮರ್ಸಿಫುಲ್ ಗಾಡ್, ಆತನ ದಯೆಯನ್ನು ಅನುಭವಿಸ್ತೀನಿ. ಆ ದೃಢವಾದ ನಂಬಿಕೆ ನಿಮಗಿದೆಯಾ? ದಾರಿಯಲ್ಲಿ ಹೋಗುವಂಥ ದಾಸೆಯರು ಅನೇಕರು ಬರ್ತಾ ಇರ್ತಾರೆ, ಪ್ರಶ್ನೆ ಮಾಡ್ತಾ ಇರ್ತಾರೆ. ಅವರ ಪ್ರಶ್ನೆಗೆ ನಿಮ್ಮ ನಗುವನ್ನು ಕಳೆದುಕೊಂಡು ದುಃಖದ ಮುಖವನ್ನು ಇಟ್ಟುಕೊಂಡು ಅವರಿಗೆ ಇರಬಾರ್ದು. ಅವರು ಕೇಳಿದ ತಕ್ಷಣ ಒಂದು ನಗುಬಿಟ್ಟು ಸುಮ್ಮನೆ ಆಗೋಗ್ಬೇಕು ಅಲ್ವಾ? ನೀವು ದೇವರಿಗೆ ಕೇಳಬೇಕು, ದೇವರೇ, ಈ ಶತ್ರು ಬಂದು ನನ್ನನ್ನು ಕೇಳ್ತಾ ಇದ್ದಾರೆ, ನನ್ನ ವಿರೋಧವಾಗಿ ನನ್ನನ್ನು ದುಃಖಪಡಿಸುವುದಕ್ಕೆ, ಅಧೈರ್ಯಪಡಿಸುವುದಕ್ಕೆ ಈ ವ್ಯಕ್ತಿ ಬಂದು ಮಾತನಾಡ್ತಾ ಇದ್ದಾರೆ, ನೀನೇ ನನಗೆ ಸಹಾಯ ಮಾಡು ಅಂದಾಗ ದೇವರು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸು. ನೀವೊಂದು ಸ್ಮೈಲ್ ಕೊಡಬೇಕು, ನಿಧಾನವಾಗಿ, ಏನು ಉತ್ತರ ಕೊಡಬೇಕಾಗಿಲ್ಲ, ಒಂದು ಸ್ಮೈಲ್ ಅಷ್ಟೇ. ಅವ್ರಿಗೆ ಅರ್ಥ ಆಗುತ್ತೆ, ನಾನೇನು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ, ಇವರಿಷ್ಟೇ. ನೀವೇನು ವಾಗ್ವಾದ ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ಉತ್ತರ ಕೊಡೋಕೆ ಹೋಗ್ಬೇಡ್ರಿ, ಅದಂಗಲ್ಲ ಇದಿಂಗಲ್ಲ, ನಥಿಂಗ್. ಸಿಂಪ್ಲಿ ಅದು ಎಸ್ ಆರ್ ನೋ ಏನೇ ಆಗಿರಲಿ, ಒಂದು ಸ್ಮೈಲ್ ಕೊಟ್ಬಿಟ್ಟು ಅಷ್ಟೇ. ಏನು ಉತ್ತರ ಕೊಡೋಕೆ ಹೋಗ್ಬೇಡ್ರಿ, ಅವ್ರು ಪದೇ ಕೇಳಲಿ, ಹೌದಾ, ಸರಿ, ಎಸ್, ಅಂದಷ್ಟೇ. ಏನೋ ಬೇರೆ ಕಡೆ ಗಮನಿಸುವ ಹಾಗೆ, ಏನೋ ಬ್ಯುಸಿ ಆಗಿರುವ ಹಾಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಕು. ಯಾಕೆಂದರೆ ಪ್ರತಿ ಪ್ರಶ್ನೆಗೆ, ಪ್ರತಿ ದುಃಖಪಡಿಸುವ, ಪ್ರತಿ ಅಧೈರ್ಯಪಡಿಸುವ ಮಾತುಗಳಿಗೆ
ನಾವು ಉತ್ತರ ಕೊಡಬೇಕಾದಂಥ ಅಗತ್ಯತೆ ಇಲ್ಲ. ನಮ್ಮ ನಗುವೆ, ನಮ್ಮ ಒಂದು ಸಮಾಧಾನದ ಒಂದು ಚಿಹ್ನೆಯೇ ಅವರಿಗೆ ಉತ್ತರವಾಗಿ ಬೇಕೆಂಬುದು ದೇವರು ಕೇಳಿಕೊಳ್ಳೋದು. ಅದಕ್ಕೆ ಧೈರ್ಯವನ್ನು ಕಸಿದುಕೊಳ್ಳುವಂಥ ಮುಖ್ಯವಾಗಿರುವಂಥ 3 ಶತ್ರುಗಳೆಂದರೆ ಭಯ, ನಿರಾಶೆ, ವಿಳಂಬವಾದಂಥ ಉತ್ತರ. ಈ 3ಅನ್ನು ನಾವೇನು ಮಾಡಬೇಕು? ಸಮರ್ಥವಾಗಿ ನಾವು ಎದುರಿಸಬೇಕು ಅಂತ ನೋಡ್ತಾ ಇದ್ದೀವಿ. ಈಗ ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ? ಅದು ಬಹಳ ಮುಖ್ಯ ಅಲ್ವಾ? ಪ್ರತಿ ಸಾರಿ ಮುಂಜಾನೆ ಎದ್ದಾಗ, ರಾತ್ರಿ ಕತ್ತಲಾದಾಗ, ಪರಿಸ್ಥಿತಿಗಳು ಕೈ ಮೀರಿದಾಗ ನಮಗನಿಸುತ್ತೆ ಅಯ್ಯಯ್ಯೋ ಆಗಲ್ಲ ಎಂಬುದಾಗಿ. ಇಂಥ ಸಂದರ್ಭದಲ್ಲಿ ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ? ಈ ವಾಕ್ಯದಲ್ಲಿ ಏನಂತ ಹೇಳ್ತಾ ಇದೆ? ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇರ್ ಇಸ್ ರಿವಾರ್ಡ್. ಓದಿದರೆ ಜಾಬ್ ಸಿಗುತ್ತೆ, ಓಡಿದರೆ ಕೆಲಸ ಏನೋ ಪ್ರಶಸ್ತಿ ಸಿಗುತ್ತೆ, ಪ್ರಯಾಸ ಪಟ್ಟರೆ ಲಾಭ ಸಿಗುತ್ತೆ, ಕೆಲಸಕ್ಕೆ ಹೋದರೆ ಸಂಬಳ ಸಿಗುತ್ತೆ, ನಾನು ಕಷ್ಟಪಟ್ಟು ದುಡಿದ್ರೆ ಆಶೀರ್ವಾದ ಸಿಗುತ್ತೆ. ಈ ರೀತಿ ನಾವು ನೆನೆಸು, ಪ್ರತಿಫಲ ಇದೆ. ಕಾಣಿಸ್ತಾ ಇಲ್ಲದೆ ಇರಬಹುದು, ಖಂಡಿತವಾಗಿ ಕರ್ತನು ಕಾರ್ಯ ಮಾಡ್ತಾನೆ. ನಾವು ಯಾವಾಗಲೂ ಬಿದಿರನ್ನು ನೆನಪು ಮಾಡಿಕೊಳ್ಬೇಕು. ಬಿದಿರು ಇದೆ, ಬಂಬು ಟ್ರೀ ಇದೆಯಲ್ವಾ? ಆ ಬಂಬು ಟ್ರೀ ಬಿದಿರು ಅನ್ನೋದು ಹೆಂಗಿರುತ್ತಂದರೆ, ಮೇಲಕ್ಕೆ ಬೆಳೆಯುವುದಕ್ಕಿಂತ ಮುಂಚೆ ಆಳಕ್ಕೆ ಬೆಳೆಯುತ್ತಂತೆ. ಮೊದಲು ಒಳಗಡೆ ಬೇರುಗಳು ಎಲ್ಲ ಸಿದ್ಧವಾಗಿ ಹಂಗೆ ಪಟ್ಟಂತ ಮೇಲಕ್ಕೆ ಬೆಳೆಯುತ್ತಂತೆ. ಕೆಲವೇ ವರ್ಷಗಳಲ್ಲಿ ಬೆಳೆದು ಎಮ್ಮರವಾಗಿಬಿಡುತ್ತೆ. ನಾವು ಕೂಡ ಮೊದಲು ಮೇಲಕ್ಕೆ ಬೆಳೆಯೋದಲ್ಲ, ಆಳಕ್ಕೆ ಬೆಳಿಬೇಕು. ಆಗ ನಾವು ಧೈರ್ಯಗೆಡುವುದಿಲ್ಲ, ಧೈರ್ಯವನ್ನು ಹೊಂದಿಕೊಳ್ಳುತ್ತೆ. ಒಂದು ನಾವು ಥಿಂಕ್ ಮಾಡಬೇಕು, ನಾನು ಪಟ್ಟ ಪ್ರಯಾಸಕ್ಕೆ, ಪಟ್ಟ ಕಷ್ಟಕ್ಕೆ, ಮಾಡಿದ ಪ್ರಾರ್ಥನೆಗೆ, ಮಾಡಿದ ವಾಕ್ಯ ಧ್ಯಾನಕ್ಕೆ ಮಹಾ ಪ್ರತಿಫಲ ಉಂಟು. ಕೀರ್ತನೆಗಳಲ್ಲಿ 1ರಲ್ಲಿ ಹೇಳುತ್ತದೆ, ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು, ಅವನೆಷ್ಟೋ ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರದ ಹಾಗಿರುವನು. ಯಾಕೆ? ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಅದು ಮುಖ್ಯ. ನೀರಿನ ಕಾಲುವೆಗಳ ಬಳಿಯಲ್ಲಿ ಇತ್ತಂದರೆ ಖಂಡಿತ ಫಲ ಕೊಡುತ್ತದೆ. ಅದು ನಂಬಬೇಕಾಗಿದೆ ಪ್ರಿಯ ದೇವಜನವೇ. ನಾವು ಹಾಗೆ ನಾವೇನಂದರೆ ಧೈರ್ಯವನ್ನು ಕಳೆದುಕೊಳ್ಳದೇ ಇರುವುದಕ್ಕೆ ನಾವು ಆಲೋಚಿಸಬೇಕು. ನಾನು ಗಿಡ ನೆಡ್ತಾ ಇದ್ದೀನಿ, ಫಲ ಕೊಟ್ಟೇ ಕೊಡುತ್ತದೆ. ಇವತ್ತು ಕಷ್ಟ ಪಡ್ತಾ ಇದ್ದೀನಿ, ನಾಳೆ ಸುಖ ಸಿಕ್ಕೇ ಸಿಗುತ್ತೆ. ನನ್ನ ಪ್ರಯಾಸಕ್ಕೆ ದೇವರು ಖಂಡಿತವಾಗಿ ಆಶೀರ್ವಾದವನ್ನು ಕೊಡುತ್ತಾರೆ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿರಬೇಕು. ಧೈರ್ಯಕ್ಕೆ ಪ್ರತಿಫಲವಿದೆ ಎಂಬುದು ವಾಕ್ಯನೇ ನಮಗೆ ಹೇಳುತ್ತಾ ಇದೆ. 2ನೇದು, ಧೈರ್ಯದಿಂದ ದೇವರ ವಾಗ್ದಾನ ನೆರವೇರುತ್ತದೆ. ದೇವರು ಹೇಡಿಗಳಾಗಿರಬಾರದು ಎಂದು ಕೋರಿಕೊಳ್ಳುತ್ತಾರೆ. ಯಾವತ್ತು ದೇವರ ವಾಕ್ಯ ಹೇಳುವುದು, ನಾನು ನಿಮಗೆ ಕೊಡುವಂಥ ಆತ್ಮ ಹೇಡಿತನದ ಆತ್ಮ ಅಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ. ಕೆಲವು ಸಾರಿ ನೀವು ಉತ್ತರ ಸಿಗದೆ ಹೋದರೂ ಬಲ ಆಗಿರಬೇಕು, ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು. ಶಿಕ್ಷಣಗಳಲ್ಲಿ ನಿಮಗೆ ದೇವರು ಕಲಿಸ್ಕೊಡ್ತಾ ಇರ್ತಾರೆ. ಆದ್ದರಿಂದ ದೇವರು ಕೊಟ್ಟಿರುವಂಥ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವ ಹೊರತು ಏಡಿತನದ ಆತ್ಮವಲ್ಲ. ಅದಕ್ಕೆ ದೇವರು ವಾಗ್ದಾನವನ್ನು ನೆರವೇರಿಸುತ್ತಾನೆ ಎಂಬ ವಿಶ್ವಾಸವಿರಲಿ. ಧೈರ್ಯವು ನಂಬಿಕೆಗೆ ಗುರುತಾಗಿದೆ. ಅದರರ್ಥ ನಾನು ನಂಬ್ತಾ ಇದ್ದೀನಿ ಅಂದರೆ ನನ್ನಲ್ಲಿ ಧೈರ್ಯ ಇದೆ. ನನ್ನಲ್ಲಿ ಧೈರ್ಯ ಇದೆ ಅಂದರೆ ನಾನು ನಂಬ್ತಾ ಇದ್ದೀನಿ, ಇಲ್ಲ ಅಂದರೆ ಇಲ್ಲ. ನಿಮ್ಮಲ್ಲಿ ಧೈರ್ಯ ಇದೆಯಾ? ಹಾಗಾದರೆ ನಿಮ್ಮಲ್ಲಿ ನಂಬಿಕೆ ಇದೆ. ನಿಮ್ಮಲ್ಲಿ ನಂಬಿಕೆ ಇದ್ದರೂ ಕೂಡ ನಿಮ್ಮಲ್ಲಿ ಧೈರ್ಯ ಇರುತ್ತದೆ. ಅದಕ್ಕೆ ನಾವು ಹೇಗಪ್ಪ ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಅಂತ ಹೇಳಿದರೆ, ಈ 3 ವಿಧಾನಗಳು ಪ್ರತಿಫಲ ಉಂಟೇ ಉಂಟು. ದೇವರ ವಾಗ್ದಾನ ನೆರವೇರುತ್ತೆ. ನಾನು ನಂಬಿಕೆಯಿಂದಿದ್ದೇನೆ ಅಂದರೆ ನಾನು ಧೈರ್ಯವಾಗಿದ್ದೇನೆ, ನಾನು ಧೈರ್ಯವಾಗಿದ್ದೇನೆ ಅಂದರೆ ನನಗೆ ನಂಬಿಕೆ ಇದೆ ಎಂಬುದನ್ನು ಹೊಸ ನಾವು ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದೇವೆ. ಧೈರ್ಯವನ್ನು ಕಳ್ಕೊಳ್ಳದೇ ಇರುವಂಥ ಬೈಬಲ್ನ ವ್ಯಕ್ತಿಗಳನ್ನು ನಾವು ಬೈಬಲಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಮೋಶೆ ಭಕ್ತನ ಕುರಿತಾಗಿ ನಾವು ನೋಡುತ್ತೇವೆ. ಮೋಶೆ ಫರೋಹನ ಎದುರು ನಿಂತುಕೊಳ್ಬೇಕಾಗಿತ್ತು. ಮೊದಲು ಭಯ ಪಡ್ತಾನೆ, ತನ್ನ ಬಲಹೀನತೆಗಳನ್ನು ಹೇಳಿಕೊಳ್ಳುತ್ತಾನೆ, ಆದರೆ ನಂತರ ಧೈರ್ಯವನ್ನು ಹೊಂದಿಕೊಳ್ಳುತ್ತಾನೆ. ಹಲ್ಲೆಲೂಯ. ಧೈರ್ಯವನ್ನು ಹೊಂದಿಕೊಂಡು ಈ ದೇವರು ಹೇಳ್ತಾನೆ, ಮೋಶೆ ನಿನಗೆ ತೊದಲು ನುಡಿ ಇರಬಹುದು, ನೀನು ಭಯಪಡುತ್ತಿರಬಹುದು, ನೀನೇನೇ ಆಗಿರಬಹುದು, ಆದರೆ ನಾನೇ ನಿನ್ನೊಂದಿಗೆ ಇದ್ದೇನೆ. ನೀನು ಭಯಪಡಬೇಡ. ನಾನು ನಿನಗೆ ಬೇಕಾದರೆ ಇನ್ನೊಬ್ಬ ಸಹಾಯಕನನ್ನು ಕೊಡುತ್ತೇನೆ, ಚಿಂತೆ ಮಾಡಬೇಡ. ಆದರೆ ನೀನು ಹೋಗು ಅಂತ ಹೇಳಿದಾಗ ಭಯಪಡುತ್ತಿದ್ದಂಥ ಮೋಶೆ ಫರೋಹನ ಮುಂದೆ ಹೋಗಿ ಧೈರ್ಯವಾಗಿ ನಿಂತುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ.
ಯಾಕೆಂದರೆ ಲಕ್ಷ ಜನಗಳನ್ನು ನಡೆಸುವುದಕ್ಕೆ ದೇವರು ಆರಿಸಿಕೊಂಡಂಥ ಮಹಾನ್ ನಾಯಕ ಮೋಶೆಯಾಗಿದ್ದನು. ಅಷ್ಟೊಂದು ಧೈರ್ಯ ಆತನಿಗೆ ಬೇಕಾಗಿತ್ತು. ಇವತ್ತು ನಾವು ನಮ್ಮ ಕುಟುಂಬಗಳನ್ನು ನಡೆಸಬೇಕಾದರೆ, ಮಕ್ಕಳನ್ನು ಪೋಷಿಸಬೇಕಾದರೆ, ಸೇವೆಗಳನ್ನು ಮಾಡಬೇಕಾದರೆ, ಅಯ್ಯೋ ಹೇಗಪ್ಪ ಇಷ್ಟೆಲ್ಲ ಮೇಂಟೈನ್ ಮಾಡೋದು ಹೇಗೆ, ಅನೇಕರು ನಮ್ಮ ಜೊತೆಯಲ್ಲಿದ್ದಾರಲ್ಲ ಅವನ್ನು ಪೋಷಿಸುವುದು ಹೇಗೆ ಅನ್ನುವಂಥ ಒಂದು ತಾಪತ್ರಯ ಬರಬಹುದು. ಕರ್ತನ ಕೃಪೆಯಿಂದ ನಾವು ಮಾಡುವಂಥ ಸೇವೆಯಲ್ಲಿ 24 ತಾಸಿಗೆ 24 ಲೀಡರ್ಸ್ ಇದ್ದಾರೆ, ಪ್ರೇಯರ್ ರೂಮ್ ಮತ್ತು 3 ಚರ್ಚ್ ನಡೆಸಲಿಕ್ಕೆ ಸೇವಕರಿದ್ದಾರೆ, ಸಹಾಯಕರಿದ್ದಾರೆ. ಇವುಗಳ ಹೊರತಾಗಿ ಬೇರೆ ಎಲ್ಲ ಅಗತ್ಯಗಳು ನಮಗಿದೆ. ಹಾಗಾದರೆ ಅಯ್ಯೋಯ್ಯೋ ಸೇವೆಗೆ ಇವನ್ನ ನಾವು ಕರ್ಕೊಂಡ್ರೆ, ಇಲ್ಲ ಸೇವೆಗೆ ನಾವು ಇದನ್ನು ಕೈ ಹಾಕಿದ್ರೆ ನಾನು ಹೇಗೆ ಮಾಡೋದು, ಅವರಿಗೆ ಹೇಗೆ ಕೊಡೋದು ಅನ್ನೋಂಥ ಭಯ ಬರಬಹುದು. ಆದರೆ ಒಂದು ವಿಷಯ ದೇವಜನವೇ, ಮೋಶೆ ನಂಬಿದನು, ದೇವರೇ ನನ್ನ ಜೊತೆಯಲ್ಲಿರ್ತಾನೆ, ನಾನು ಯಾಕೆ ಭಯ ಪಡಬೇಕು. ಇವತ್ತು ಸೇವೆ ಅಂದರೆ ಸುಲಭ ಅಲ್ಲ. ಸಭೆಗಳನ್ನು ನಡೆಸುವುದು, ಬೈಬಲ್ ಕಾಲೇಜ್ ನಡೆಸುವಂಥದ್ದು, ಈಗ ನಾವು ಅಲ್ಲಿ ಹೋಗಿ ವಿಸಿಟಿಂಗ್ ಮಾಡಿ ವಾಕ್ಯ ಹೇಳಿ ಅಲ್ಲಿ ಕರಪತ್ರ ಬೈಬಲ್ಗಳನ್ನು ಕೊಡುವಂಥದ್ದು, ಮತ್ತು 24 ತಾಸು ಪ್ರಾರ್ಥನೆ ನಡೆಸುವಂಥದ್ದು, ವಿಸಿಟಿಂಗ್ ಮಾಡೋದೆಲ್ಲ ಸುಲಭದ ಕಾರ್ಯಗಳಲ್ಲ. ಆದರೆ ದೇವರು ಬಲಪಡಿಸುವ ತನಕ ಬಲವಾಗಿರಬೇಕು. ನೀವು ಅಷ್ಟೇ. ದೇವರು ನಿಮಗೆ ಮಕ್ಕಳು ಕೊಟ್ಟಿದ್ದಾರೆ ಅಂದರೆ, ಕೆಲಸ ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಜವಾಬ್ದಾರಿ ಇದೆ ಅಂದರೆ ಅದರ ಭಯಪಡಬೇಡ್ರಿ. ದೇವರು ಪೋಷಿಸ್ತಾನೆ. ಅಯ್ಯೋಯ್ಯೋ ಏನಾಗುತ್ತೋ, ಯಾಕಾಗುತ್ತೋ, ಹೇಗಾಗುತ್ತೋ ಅನ್ನುವಂಥದ್ದು ಮುಖ್ಯ ಅಲ್ಲ. ದೇವರ ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ. ಮೋಶೆ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ವಿಮೋಚನ ಕಾಂಡ 14:13 ಅನಂತರ 14 ಹೇಳ್ತಾರೆ, ನೀನಂತೂ ಸುಮ್ಮನೆ ಇರಪ್ಪ. ವಿಮೋಚನೆ ಕಾಂಡ 14 ನೀನಂತೂ ಸುಮ್ಮನೆ ಇರು, ನಾನೇ ನಿನ್ನ ಪರವಾಗಿ ಯುದ್ಧ ಮಾಡುವೆನೋ, ನೀನೇನೂ ಮಾಡಬೇಡ. ಮೋಶೆಗೆ ಧೈರ್ಯ ಬಂತು. ಇವತ್ತು ದೇವರು ಅದೇ ಮಾತನ್ನು ನಮಗೂ ಹೇಳ್ತಾ ಇದ್ದಾರೆ. ನೀನು ಚಿಂತೆ ಮಾಡು, ಕಣ್ಣೀರಿಡು, ದುಃಖ ಪಡು, ವೇದನೆ ಪಡು, ಭಯಪಡು ಅಂತ ಹೇಳಿ ದೇವರು ವಾಕ್ಯ ಹೇಳ್ತಾ ಇಲ್ಲ. ಇದು ಯಾವುದನ್ನೂ ಮಾಡಬೇಡ, ನಂಬು, ಸ್ಥಿರವಾಗಿರು, ದೃಢವಾಗಿರು ಅಂತ ಹೇಳ್ತದೆ. ಹಲ್ಲೆಲೂಯ. ಆದ್ದರಿಂದ ಮಕ್ಕಳ ವಿಷಯ, ಮೊಮ್ಮಕ್ಕಳ ವಿಷಯ, ಕುಟುಂಬದ ವಿಷಯ, ಅನಾರೋಗ್ಯದ ವಿಷಯ ಯಾವುದರ ಕುರಿತು ಚಿಂತಿಸಬೇಡ್ರಿ. ಕರ್ತನು ನೋಡಿಕೊಳ್ಳುವರು. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಯೆಹೋಶುವನ ಕುರಿತಾಗಿ ನೋಡುತ್ತಾ ಇದ್ದೇವೆ. ಯೆಹೋಶುವನು ಹೇಳ್ತಾನೆ, ದೇವರೇ ನಾನು ಇನ್ನೂ ಯೌವನಸ್ಥನಪ್ಪ, ಮೋಶೆಯಂತೆ ಮಹಾನಾಯಕನಲ್ಲ, ನಾನು ಏನು ಮಾಡಲಿ ಅಂದಾಗ ದೇವರು ಹೇಳ್ತಾನೆ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡವೂ ಇರುವೆನೋ ಎಂದು ದೇವರು ಹೇಳಿದರು. ಅವನಿಗೆ ಧೈರ್ಯ ಬಂತು. ಯೆಹೋಶುವನ ಗ್ರಂಥದಲ್ಲಿ 1:6-9 ತನಕ ದೇವರು ಧೈರ್ಯಪಡಿಸ್ತಾನೆ. ಆವಾಗ ಯೆಹೋಶುವನು ಯವನಸ್ಥನಾಗಿದ್ದಾನೆ. ಎರಿಕೋ ಕೋಟೆ ಎಂಬ ಸಮಸ್ಯೆಗಳು ಬಂದಾಗ ದೇವರ ಮೇಲೆ ಹಾತುಕೊಂಡನು. ದೇವರು ಕೋಟೆಯನ್ನು ಬೀಳಿಸಿದನು. ನನ್ನ ಪ್ರಿಯ ದೇವಜನರೇ, ನನ್ನ ಜೀವಿತದಲ್ಲಿ ಕೂಡ ಧೈರ್ಯ ಕೆಡದೇ ಇದ್ದರೆ ದೇವರು ನೋಡ್ಕೊಳ್ತಾನೆ. ನಾವು ಧೈರ್ಯಗೆಟ್ಟರೆ ಏನೂ ಪ್ರಯೋಜನ ಇಲ್ಲ. ಧೈರ್ಯ ಕೆಡಬಾರದು ಎಂಬುದು ದೇವರ ಉದ್ದೇಶ. ನಿಂತುಕೋ. ಎಲಿಯನು ನಿಂತುಕೊಂಡಾಗ ದೇವರು ಪರಲೋಕದಿಂದ ಬೆಂಕಿಯನ್ನೇ ಕಳುಹಿಸಿಕೊಟ್ಟನು. ಯಾಕೆಂದರೆ ನನ್ನ ಭಕ್ತನು ನಿಂತಿದ್ದಾನೆ, ಅವನನ್ನು ಅವಮಾನಪಡಿಸಬಾರದೆಂದು ನಿಂತುಕೊಂಡನು. ಇವತ್ತು ನೀವು ನಾನು ನಂಬಿ ದೃಢವಾಗಿ ನಿಂತರೆ ನಮ್ಮನ್ನು ಅವಮಾನಪಡಿಸುವಂಥ ದೇವರು ಅಲ್ಲವೇ ಅಲ್ಲ, ನಮ್ಮನ್ನು ಘನಪಡಿಸುವಂಥ ದೇವರು ಆತನಾಗಿದ್ದಾನೆ. ಯೆಹೋಶುವನು ಮಾತ್ರ ಅಲ್ಲ, ದಾವೀದನು. ಎಲ್ಲರೂ ಸೋತು ನಿಂತಾಗ ದಾವೀದನು ಗೊಲ್ಯಾತನ ಎದುರು ನಿಂತನು. ಕಾರಣ ಹೇಳಿದನು, ನನ್ನ ಜೊತೆ ದೇವರಿದ್ದಾನೆ, ನಾನು ಯಾಕೆ ಭಯ ಪಡಬೇಕಪ್ಪ, ನಾನು ಭಯ ಪಡುವಂಥವನಲ್ಲ, ನಾನು ಧೈರ್ಯವುಳ್ಳವನಾಗಿದ್ದೇನೆ ಎಂಬುದಾಗಿ. ಓ ದೇವರಿಗೆ ಸ್ತೋತ್ರ. ಇವತ್ತು ನೀವು ನಾನು ಗೊಲ್ಯಾತನಂತೆ ನೋಡಿ. ಒಂದು ಮೋಶೆ ಎದುರಾಗಿ ಫರೋಹನು, ಕೆಂಪು ಸಮುದ್ರ, ಅನೇಕ ವಿರೋಧಗಳಿದ್ದವು. ಯೆಹೋಶುವನ ಮುಂದೆ ಎರಿಕೋ ಕೋಟೆ ಇತ್ತು. ದಾವೀದನ ಮುಂದೆ ಗೊಲ್ಯಾತನಿದ್ದನು, ಭಯಪಡಲಿಲ್ಲ. ಪೌಲ ಭಕ್ತನಿಗೂ ಕೂಡ ಅನೇಕ ವಿರೋಧಗಳಿದ್ದವು. ಸೆರೆಮನೆಗಳು, ಸೆರಪಳಿಗಳು, ಸಮುದ್ರ ಪ್ರಯಾಣಗಳು, ವಿಷಜಂತುಗಳ, ಕ್ರೂರ ಮೃಗಗಳು, ಸರ್ಪಗಳು ವಿರೋಧವಾಗಿ ಕಚ್ಚಿದುವು. ಸಾಯಬೇಕಿತ್ತು ಅನೇಕ ಸಾರಿ. ಆದರೆ ದೇವರು ಅವನನ್ನು ಕೈ ಬಿಡಲಿಲ್ಲ, ಧೈರ್ಯ ಇಡಲಿಲ್ಲ. ಮಿಷನರಿ ಜರ್ನಿಗಳನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ನಿಮಗೂ ಆ ರೀತಿ ದೇವರು ಅವಕಾಶ ಕೊಡ್ತಾರೆ, ನನಗೂ ಕೊಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಕಳೆದ ಸಾರಿ ಚೆನ್ನೈಗೆ, ತಮಿಳುನಾಡಿಗೆ ಹೋಗೋದಕ್ಕೂ, ಮಹಾರಾಷ್ಟ್ರಕ್ಕೆ ಹೋಗೋದಕ್ಕೂ ದೇವರು ಸಹಾಯ ಮಾಡಿದ್ದಾರೆ. ದೇವರ ಚಿತ್ತ ಇದ್ದರೆ ಕನ್ನಡದವರು ಎಲ್ಲೆಲ್ಲಿದ್ದಾರೋ, ದೂರ ಇದ್ದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ಅವರಿಗೆ ಸ್ವಾರ್ಥ ಹೇಳಿ ಬರುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಎಲ್ಲೇ ಇರಲಿ,
ಒಂದು ವೇಳೆ ವಿದೇಶಗಳಿಗೆ ದೇವರ ಚಿತ್ತ, ನಾನು ಯಾವತ್ತು ವಿದೇಶದ ಬಗ್ಗೆ ನಾನು ಆಲೋಚನೆ ಮಾಡಲಿಲ್ಲ. ಈ ಮಧ್ಯೆ ಕಾಲದಲ್ಲಿ ನನಗನ್ನಿಸುತ್ತೆ ಕ್ರೈಸ್ತರು ಕನ್ನಡದವರು ಹೊರದೇಶಗಳಲ್ಲಿದ್ದಾರೆ ಅಂದರೆ ನಮ್ಮನ್ನು ಅಲ್ಲಿಗೂ ಕೂಡ ದೇವರು ಕಳಿಸ್ಬೋದು. ಆದರೆ ಅದು ಮುಖ್ಯ ಅಲ್ಲ. ಆದರೆ ಕನ್ನಡದ ಜನತೆಗೆ ಕನ್ನಡದ ಈ ಸೇವೆ ಮುಟ್ಟಬೇಕೆಂಬುದು ನಮ್ಮ ಆಸೆಯಾಗಿದೆ. ದೇವರಿಗೆ ಸ್ತೋತ್ರ. ನೋಡುತ್ತೇವೆ, ಮೋಶೆ, ಹೋಶುವ, ದಾವೀದನು, ಪೌಲನು ಇವರೆಲ್ಲರೂ ಕೂಡ ಎದುರಿಸಿದರು. ದಾನಿಯೇಲನು ಸಿಂಹದ ಗುಹೆಯನ್ನು ಎದುರಿಸಿದನು. ಧೈರ್ಯಗೆಡಲಿಲ್ಲ. ಅಲ್ಲಿ ಅವನು ಹತ್ತುಕೊಂಡಿದ್ದಾಗಿ, ಅವನು ಹೆದರಿದ ಹಾಗೆ, ನಡುಗಿದ ಹಾಗೆ ಯಾವುದೂ ಕಾಣಿಸ್ಲಿಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋರು ಹತ್ಕೊಂಡು ನಮ್ಮನ್ನು ಬಿಟ್ಬಿಡ್ರಿ ಅಂತ ಯಾವುದು ಹತ್ಕೊಳ್ಳಿಲ್ಲ. ಯೇಸುವಿನ ಶಿಷ್ಯರು ಪ್ರಾಣಗಳನ್ನು ಕೊಡುವಂಥ ಪರಿಸ್ಥಿತಿ ಬಂದಾಗಿಯೂ ಕೂಡ ಅಯ್ಯೋ ನಮ್ಮ ಕೈಲಾಗಲ್ಲ, ನಾವು ಯೇಸುವನ್ನು ತಿರಸ್ಕರಿಸುತ್ತೇವೆ, ನಮ್ಮನ್ನು ಬಿಟ್ಬಿಡ್ರಿ ಅನ್ನಲಿಲ್ಲ. ಧೈರ್ಯವಾಗಿ ಅವರು ಮರಣಿಸಿದರು, ಮರಣಕ್ಕೂ ಕೂಡ ಹೋದರು. ಧೈರ್ಯವಾಗಿ ದಾನಿಯೇಲನ ಸಿಂಹದ ಗುಹೆಗೆ ಹೋದರು. ಎಲ್ಲರೂ ಇವುಗಳನ್ನು ಎದುರಿಸಿದರು. ಯಾಕೆಂದರೆ ಅವರು ಧೈರ್ಯವನ್ನು ಬಿಟ್ಟು ಬಿಡಲಿಲ್ಲ. ನಾವು ಧೈರ್ಯವನ್ನು ಬಿಟ್ಟುಬಿಟ್ರೆ ಯಾವುದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ಇವರೆಲ್ಲರೂ ಯೇಸು ಸ್ವಾಮಿಯ ಶಿಷ್ಯರು ಎಲ್ಲರೂ ಅವರು ಧೈರ್ಯವನ್ನು ಹೊಂದಿ ಉಳಿಸಿಕೊಂಡರು. ಧೈರ್ಯವನ್ನು ಉಳಿಸಿಕೊಳ್ಳುವ ರಹಸ್ಯಗಳ ಏನಪ್ಪ ಅಂದರೆ, ಒಂದು, ದೇವರ ವಾಗ್ದಾನಗಳನ್ನು ನೆನಪಿಸಿಕೊಳ್ಬೇಕು. ಏಕೆಂದರೆ ಇಷ್ಟೊಂದು ಭಕ್ತರನ್ನು ಕೈ ಬಿಡದೇ ಇರುವಾಗ ಆತನು ಇವತ್ತೂ ಕೂಡ ಜೀವಿಸುವ ದೇವರಲ್ವಾ? ಆತನು ಇವತ್ತೂ ನಮ್ಮೊಟ್ಟಿಗೆ ಇದಾನಲ್ವಾ? ಹಾಗಾದರೆ ಆವತ್ತಿರುವಾತನು ಇವತ್ತಿಲ್ವಾ? ಇರುವಾತನು ಎಂದು ಹೇಳುವಾಗ ಆಲ್ವೇಸ್ ಪ್ರೆಸೆಂಟ್ ಟೆನ್ಸ್, ಯಾವಾಗಲೂ ವರ್ತಮಾನ ಕಾಲ. 10,000 ವರ್ಷ, 1,00,000 ವರ್ಷಗಳ ಹಿಂದೆಯೂ, 1,00,000 ವರ್ಷಗಳ ಮುಂದೆಯೂ ಆತನು ಈಗಲೇ ಇದ್ದಾನೆ. ನಾವೊಂದು ಮಾತನ್ನು ಈಗ ಫೋನ್ ತಗೊಂಡು ಮಾತಾಡುವಾಗ ಕೆಲವು ಸೆಕೆಂಡ್ಗಳಲ್ಲಿ, ಅದು ಕೆಲವು ಬೇರೆ ದೇಶಗಳಲ್ಲಿ ಕೆಲವು ಸೆಕೆಂಡ್ಗಳ ವ್ಯತ್ಯಾಸ ಬರುತ್ತೆ ಈಗ. ಆದರೆ ದೂರ ಇದ್ದಾನೆ. ಆದರೆ ದೇವರಿಗೆ ಆ ಸೆಕೆಂಡ್ಗಳು ಕೂಡ ವ್ಯತ್ಯಾಸ ಇಲ್ಲ. 10,000 ವರ್ಷಗಳು ಈ ಕಡೆ ಆಗಲಿ, 1,00,000 ವರ್ಷಗಳು ಈ ಕಡೆ ಆಗಲಿ, ಆತನು ಎಲ್ಲ ಸಮಯದಲ್ಲಿ ಪ್ರೆಸೆಂಟ್, ಎವರ್ ಪ್ರೆಸೆಂಟ್ ಹೆಲ್ಪ್ ಇನ್ ಟೈಮ್ಸ್ ಆಫ್ ಟ್ರಬಲ್ಸ್ ಆ್ಯಂಡ್ ಟೆಂಪ್ಟೇಷನ್ಸ್. ನಿಮ್ಮ ಶೋಧನೆ ಕಷ್ಟಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದು ನಡೆಸುವ ಕರ್ತನು ಆತನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರ ವಾಗ್ದಾನವನ್ನು ನೆನಪಿಸಿಕೊಳ್ಳ್ರಿ, ಧೈರ್ಯವನ್ನು ಉಳಿಸಿಕೊಳ್ತೀರಾ. ಎರಡನೇದಾಗಿ, ಪ್ರಾರ್ಥನೆಯನ್ನು ಮಾಡಿ ಬಲ ಹೊಂದ್ರಿ. ಪ್ರಾರ್ಥನೆಯಲ್ಲಿ ನಿಮಗೆ ಶೋಧನೆ ಬಂತ, ವೇದನೆ ಬಂತ, ಅಧೈರ್ಯ ಬಂತ, ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ದೇವರೇ, ನೀಗೋ ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ, ಪ್ರಾರ್ಥನೆ ಮಾಡುತ್ತೇನೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಯಾವಾಗಲೂ ನೀವು ಪ್ರಾರ್ಥನೆಯಲ್ಲಿರ್ರಿ ಅಂತ ಹೇಳ್ತದೆ. 3, ಪವಿತ್ರಾತ್ಮನ ಶಕ್ತಿಯಲ್ಲಿ ನಡೆಯಿರಿ. ನಿಮಗೊಬ್ಬ ಸಹಾಯಕನನ್ನು ದೇವರು ಕಳಿಸಿಕೊಟ್ಟಿದ್ದಾನೆ. ನಾವು ಒಂಟಿಗರಲ್ಲ. ಯೇಸು ಸ್ವಾಮಿ ಹೇಳಿದರೆ, ನೀವು ಒಂಟಿಗರಲ್ಲ, ನಿಮಗೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಆತನು ಸದಾ ಕಾಲವು ನಿಮ್ಮನ್ನು ಸಂತೈಸುವನು, ಪೋಷಿಸುವನು, ಎಚ್ಚರಿಸುವನು, ಕಲಿಸುವನು, ನಡೆಸುವನು, ಪರಾಮರ್ಶಿಸುವನು, ಇನ್ನು ಏನೆಲ್ಲ ಇದು ಎಲ್ಲವನ್ನೂ ಮಾಡುವನು. ನೀವು ಒಂಟಿ ಅಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಓ ದೇವರಿಗೆ ಸ್ತೋತ್ರ. ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಬೋದು. ಎಸ್, ಪವಿತ್ರಾತ್ಮನ ಶಕ್ತಿ ಅಂದರೆ ನಾನು ಪದೇ ಮತ್ತೆ ಹೇಳೋಕೆ ಹೋಗಲ್ಲ, ಕುಣಿದಾಡೋದು, ಜಂಬಾಣ ಹಂಗಲ್ಲ. ಪವಿತ್ರಾತ್ಮನ ಶಕ್ತಿ ಬರುವಾಗ ನಿಮಗೆ ಬಲವನ್ನು ಹೊಂದುತ್ತೀರಾ. ಹೌದಲ್ಲ, ಅಪೊಸ್ತಲ ಕೃತ್ಯಗಳು ಒಂದು ಹೇಳ್ತದೆ, ನೀವು ಬಲ ಹೊಂದುತ್ತೀರಾ. ಏನಕ್ಕೆ ಬಲ ಹೊಂದುತ್ತೀರಾ? ನೀವು ಸಾಕ್ಷಿಯಾಗಿ ನಿಲ್ತೀರಾ, ನೀವು ಹೊರಟು ಹೋಗ್ತೀರಾ, ಕರ್ತನಿಗೆ ಮಹಿಮೆಕರವಾಗಿ ಜೀವನ ಮಾಡ್ತೀರಾ. ಅದು ಪವಿತ್ರಾತ್ಮನ ಶಕ್ತಿ. ಇವತ್ತು ನೀವು ಆ ರೀತಿಯಾಗಿ ಇದ್ದೀರಂದರೆ ಖಂಡಿತವಾಗಿ ಅದು ದೇವರ ಕಾರ್ಯ. ನಂತರ, ನಂಬಿಕೆಯ ಸಂಗಡಿಗರೊಂದಿಗೆ ಇರ್ರಿ. ಯಾರು ಬಲವಾಗಿರ್ತಾರಲ್ವ, ಧೈರ್ಯ ಪಡಿಸ್ತಾರಲ್ಲ, ಅವರೊಟ್ಟಿಗಿರ್ರಿ. ಕೆಲವರು ಇರ್ತಾರೆ ನೋಡ್ರಿ, ಅಮಾವಾಸ್ಯೆ ಬರ್ತಾ ಇದೆ, ದೇವ ಮಕ್ಕಳೇ ಎಚ್ಚರವಾಗಿರ್ರಿ. ಆ ಸಭೆಯವ್ರಿಗೆ ಮಾತ್ರನೇ ಅಮಾವಾಸ್ಯೆ, ಅವರಿಗೆ ಭಯ. ಎಲ್ಲಿ ನಮ್ಮ ಸಭೆಗಳಲ್ಲಿ ಇರ್ತಾರೆ, ಯಾಕೆ ಅವರು ಭಯ ಪಡೋದಿಲ್ಲ? ನಮ್ಗೆ ಅಮಾವಾಸ್ಯೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಮಗೆ ಯಾಕೆ ಗೊತ್ತಿಲ್ಲ ಅಮಾವಾಸ್ಯೆ ಬರೋದು ಯಾವಾಗ ಬರುತ್ತೋ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ನಮ್ಮ ವಿಶ್ವಾಸಿಗಳ ಮೇಲೆ ದೆವ್ವಗಳು ಬರಲ್ಲ, ಇಲ್ಲ ಅಂತಲೇ ಹೇಳ್ತಾ ಇಲ್ಲ. ಆದರೆ ನಾನು ಹೇಳೋದು, ಕೆಲವು ಸಭೆಗಳಲ್ಲಿ ಅಮಾವಾಸ್ಯೆ ಪ್ರಾರ್ಥನೆ ಅವರೇ ಬರ್ತಾ ಇರ್ತಾರೆ, ಅವ್ರ ಮೇಲೇ ಕುಣಿದಾಡ್ತಾ ಇರ್ತವೆ ದೆವ್ವಗಳು. ನೀವೇ ಹೇಳಿ, ಯಾಕೆ? ಅಮಾವಾಸ್ಯೆ ಸಭೆ ನಡೆಸೋರು ನನಗೆ ಉತ್ತರ ಕೊಡಲಿ ಇದಕ್ಕೆ. ಹಾಗೆ ಅವ್ರ ವಿಶ್ವಾಸಿಗಳೇ ಪದೇ ಅವ್ರ ಮೇಲೇ ದೆವ್ವಗಳು ಬರೋದು, ಅವುಗಳ ಮೇಲೆ ಬಿಡಿಸ್ತಾರೆ. ಮತ್ತೆ ಅದೇ ಬರೋ ಅಮಾವಾಸ್ಯೆಗೆ ಯಾಕೆ? ನಿಮ್ಮಲ್ಲಿರುವಾತನು ಅಶಕ್ತನಾಗಿದ್ದರೆ, ಅಂದರೆ ಇಲ್ಲದೆ ಹೋದರೆ ಲೋಕದ ದೆವ್ವಗಳೆಲ್ಲ ಬರ್ತವೆ. ನಮ್ಮಲ್ಲಿ ದೇವರಿರುವಾಗ ದೆವ್ವಗಳು ಯಾಕೆ ಬರ್ತವೆ? ಅದಲ್ವಾ?
ಎಷ್ಟೋ ಜನ ಸಮಾಧಿಗಳಲ್ಲಿ ಮಲ್ಕೊಳ್ತಾರೆ, ತಿರುಗಾಡ್ತಾ ಇರ್ತಾರೆ, ಕಾಡುಗಳಲ್ಲಿರ್ತಾರೆ. ಅವ್ರಿಗೆ ಯಾಕಿದಿಲ್ಲ? ಯಾರು ಭಯ ಪಡ್ತಾರೋ, ಬಲಹೀನರಾಗಿರ್ತಾರೋ ಅವರಿಗೆ ಇದಾಗುತ್ತದೆ. ಅದರ್ಥ ನಾನು ಹೇಳುವಂಥ ಕಾರ್ಯ ಏನಂದರೆ, ಯಾರ ಸಂಗಡ ಇದ್ದೀರಿ ಅನ್ನೋದು ಮುಖ್ಯ. ಬರೀ ಅಮಾವಾಸ್ಯೆ ಭಯಪಡಿಸೋದು, ದೆವ್ವಗಳಿಗೆ ಭಯಪಡಿಸೋದು, ಸೈತಾನನಿಗೆ ಭಯಪಡಿಸೋದು, ನಿಮಗೇನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರಂತ ಭಯಪಡಿಸೋದು, ಇದನ್ನೇ ಕ್ಯಾಚ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಹೆಸರು ಮಾಡಿಕೊಂಡು, ಓ ನನ್ನಲ್ಲಿ ಪವಿತ್ರಾತ್ಮನ ಶಕ್ತಿ ಇದೆ, ನಿನ್ನಲ್ಲಿ ದೆವ್ವ ಇದೆ, ನನ್ನಲ್ಲಿ ಆತ್ಮನಿದೆ, ನನ್ನಲ್ಲಿ ಪವಿತ್ರಾತ್ಮ ಇದೆ, ನಿನ್ನಲ್ಲಿ ದುರಾತ್ಮ ಇದೆ. ಇದನ್ನೇ ಯಾಕೆ ಯಾವಾಗಲೂ ಮಾಡೋದು? ಸುಳ್ಳು ಬೋಧನೆಗಳವೆಲ್ಲ. ಎಲ್ಲರಿಗೂ ಎಲ್ಲ ರೀತಿಯ ಮಂತ್ರಗಳು, ತಂತ್ರಗಳು, ದೆವ್ವಗಳು ಇರಲ್ಲ. ಯಾರೋ ಒಬ್ಬೊಬ್ಬರಿಗೆ ಆ ರೀತಿ ಆಗುತ್ತೆ, ಅಂಥವರಿಗೆ ಪ್ರಾರ್ಥನೆ ಮಾಡಬೇಕು. ಸಭೆಯಲ್ಲಿ 50 ಜನ ಇದ್ದರೆ 50 ಜನಕ್ಕೆ ಆ ರೀತಿಯಾಗಿ ಹೇಗೆ ನಡೆಯುತ್ತೆ? ಅದನ್ನು ತಿಳ್ಕೊಳ್ಬೇಕು ದೇವಜನ. ಅದಕ್ಕೆ ಯಾರ ಸಂಗಡ ನೀವಿದ್ದೀರಿ ಅನ್ನೋದು ಕೂಡ ಬಹಳ ಮುಖ್ಯ. ಆದರೆ ಜನರಿಗೆ ಹೆಂಗೆ ಗೊತ್ತಾ? ಐ ಆಮ್ ಸಾರಿ, ನಾನು ಅಲ್ಲಿಗೆ ನಿಲ್ಲಿಸ್ಬಿಡ್ತೇನೆ. ಅಂಥವರಿಗೆ ಸತ್ಯ ಬೋಧಿಸೋರು ಬೇಕಾಗಿಲ್ಲ, ಎಕ್ಸೈಟ್ಮೆಂಟ್ ಬೇಕು. ಆಶೀರ್ವಾದ ಅಂದ್ರೂ ಅದನ್ನು ಗಟ್ಟಿಯಾಗಿ ಹೇಳಬೇಕು, ದೆವ್ವ ಆದ್ರೂ ಅದನ್ನು ಗಟ್ಟಿಯಾಗಿ ಹೇಳಬೇಕು. ಅಂದರೆ ಅದು ಬಿಟ್ಟು ಹೋಗ್ತದೆ. ಅಯ್ಯೋ ದೇವರೇ ಸ್ತೋತ್ರ. ಆದರೆ ನಾನು ಹೇಳೋದು, ಧೈರ್ಯವನ್ನು ಬಿಟ್ಟರೆ ಏನು ಕಳ್ಕೊಳ್ತೇವೆ? ಆಶೀರ್ವಾದ ಕಳ್ಕೊಳ್ತೇವೆ, ದೇವರ ಯೋಜನೆ ಕಳ್ಕೊಳ್ತೇವೆ, ದೇವರ ಪ್ರತಿಫಲ ಕಳ್ಕೊಳ್ತೇವೆ, ಸಾಕ್ಷಿ ಕಳ್ಕೊಳ್ತೇವೆ, ಸೇವೆಯ ಫಲವನ್ನು ಕಳ್ಕೊಳ್ತೇವೆ. ಧೈರ್ಯ ಕೆಟ್ಟರೆ ಸಾಕು, ಅವ್ರ ಜೊತೆ ಇದ್ದರೆ ಸಾಕಾಗಲ್ಲ. ಅದಕ್ಕೆ ಧೈರ್ಯವನ್ನು ಬಿಟ್ಟರೆ ಏನನ್ನು ಕಳ್ಕೊಳ್ತೇವೆ ಅಂದರೆ ಇದೆಲ್ಲ ಕಳ್ಕೊಳ್ತೇವೆ. ಧೈರ್ಯವನ್ನು ಉಳಿಸಿಕೊಂಡ್ರೆ ದೇವರು ಕೊಡೋದೇನು? ಜಯ, ಶಾಂತಿ, ಸಮಾಧಾನ, ಹೊಸ ಬಲ, ನಿತ್ಯ ಪ್ರತಿಫಲ, ದೇವರ ಸಾನ್ನಿಧ್ಯ. ಇದು ನನ್ನ ಪ್ರಿಯ ದೇವ ಜನರೇ, ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ. ಮತ್ತು ಭಯಪಡಿಸುವವರ ವಾಕ್ಯಗಳನ್ನು ಕೇಳಿಸ್ಕೋಬೇಡ್ರಿ. ನಾನೇ ನಿಮ್ಮನ್ನು ಭಯಪಡಿಸಿದ್ರು ಇವತ್ತೇ ಲಾಸ್ಟ್ ನೀವು ನೋಡಬೇಡ್ರಿ ಈ ಚಾನಲ್ನ. ಯಾಕೆಂದರೆ ಧೈರ್ಯವನ್ನು ಹುಟ್ಟಿಸದೇ ಇರೋ ನಮಗೆ ದೇವರ ಆತ್ಮನಿರೋದು ಧೈರ್ಯವನ್ನು ಹುಟ್ಟಿಸೋದಕ್ಕೆ, ಭಯಪಡಿಸುವುದಕ್ಕಾಗಿ ಅಲ್ಲ. ಅಲ್ಲಿ ನಿಂಬೆಹಣ್ಣು ಹಾಕೋರೆ ನೋಡ್ಕೊಳ್ಳಿ, ಇಲ್ಲಿ ಏನೋ ಬಚ್ಚಿಟ್ಟವರೇ ನೋಡ್ಕೊಳ್ಳಿ, ಅಲ್ಲಿ ಏನೋ ನಿಮ್ದು ಎತ್ಕೊಂಡು ಹೋಗೋರೆ ನೋಡ್ಕೊಳ್ಳಿ, ಅವ್ರನ್ನ ನಂಬೇಡ್ರಿ, ಇವ್ರನ್ನ ನಂಬೇಡ್ರಿ, ನಿಮ್ಮವರೇ ಮಾಡಿಸಿದ್ದಾರೆ, ನಿಮ್ಮವರೇ ಹಿಂಗೆ ಮಾಡಿದ್ದಾರೆ, ಅದಕ್ಕೆ ನಿನ್ನ ಗಂಡ ಅದು, ನಿಮ್ಮ ಮನೆಯವ್ರು ಹಿಂಗೆ ಇದು. ಭಯಪಡಿಸಿ 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 ನಿಮ್ಮನ್ನು ಆಶೀರ್ವಾದ ಇಲ್ಲದ ಹಾಗೆ ಮಾಡಿ, ಧೈರ್ಯ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೇನೆ, ಅದು ಯಾವುದೇ ಸೇವಕರಾಗಿದ್ದರೂ ತೀರ್ಮಾನ ನಿಮ್ಮದು, ನಾನೇನು ಹೇಳಕ್ಕೆ ಹೋಗಲ್ಲ. ಆದರೆ ಧೈರ್ಯ ಪಡಿಸುವವರು ಮುಖ್ಯ, ಭಯಪಡಿಸುವವರಲ್ಲ. ನಂಬಿಕೆಯನ್ನು ತೆಗೆಯುವವರಲ್ಲ, ನಂಬಿಕೆಯನ್ನು ಹುಟ್ಟಿಸುವವರು ಬಹಳ ಮುಖ್ಯ. ಅದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ದೇವರಿಗೆ ಹೇಳೋಣ, ದೇವರೇ ನಾನು ಈ ವಾಕ್ಯ ಹೇಳಿದ ಪ್ರಕಾರವಾಗಿ ನೀನು ಧೈರ್ಯವನ್ನು ಬಿಟ್ಟು ಬಿಡಬೇಡ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಬಿಟ್ಟು ಬಿಡದೇ ಇದ್ದರೆ ಮಹಾಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಿಕೊಳ್ತೀರಾ, ತಾಳ್ಮೆಯಿಂದಿರಿ, ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ ಅಂತ ಹೇಳ್ತಾ ಇರಿ. ಪ್ರಾರ್ಥಿಸೋಣ. ತಂದೆಯೇ, ಏನಾದರೂ ನಾನು ಹೇಳಿದಂಥ ವಾಕ್ಯದಲ್ಲಿ ತಪ್ಪಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿರಿ ಅಪ್ಪ. ಉದ್ದೇಶಪೂರ್ವಕವಾಗಿ ಯಾರ ವಿರುದ್ಧವಾಗಿ ಮಾತನಾಡುವುದು ನನ್ನ ಉದ್ದೇಶವಲ್ಲ. ಆದರೆ ಅನೇಕ ಜನರು ಮರಳಾಗ್ತಾ ಇದ್ದಾರೆ, ತಪ್ಪು ದಾರಿ ಹಿಡಿತಾ ಇದ್ದಾರೆ. ವಾಕ್ಯ ಆಧಾರವಿಲ್ಲದೆ ಇರುವಂಥ ಪ್ರಾರ್ಥನಾ ಕೂಟಗಳನ್ನು, ವಾಕ್ಯ ಆಧಾರವಿಲ್ಲದೆ ಇರುವಂಥ ಸಂದೇಶಗಳನ್ನು ಕೊಡುತ್ತಾ ದೇವರೇ ಅನೇಕರನ್ನು ಆಕರ್ಷಿಸಿ ಭಯದಲ್ಲಿಟ್ಟಿದ್ದಾರೆ. ಆದರೆ ನೀನು ಭಯದ ಆತ್ಮವನ್ನು ಹುಟ್ಟಿಸುವವನಲ್ಲ, ಧೈರ್ಯದ ಆತ್ಮವನ್ನು ಹುಟ್ಟಿಸುವಂಥ ದೇವರು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಯಾರೆಲ್ಲ ಈ ವಾಕ್ಯವನ್ನು ಕೇಳಿದರೋ ಇವರೆಂದಿಗೂ ಕತ್ತಲನ್ನು ನೋಡಿ, ಕಷ್ಟವನ್ನು ನೋಡಿ, ರೋಗವನ್ನು ನೋಡಿ, ಸೈತಾನನನ್ನು ನೋಡಿ, ಮಾಟಮಂತ್ರದ ಕೃತ್ಯಗಳನ್ನು ನೋಡಿ, ಅಮಾವಾಸ್ಯೆಗಳನ್ನು ನೋಡಿ ಭಯಪಡುವಂಥ ಕ್ರೈಸ್ತರಲ್ಲ. ಬದಲಾಗಿ ಕತ್ತಲನ್ನು ಬೆಳಕನ್ನು ಉಂಟು ಮಾಡಿದ ನನ್ನ ದೇವರು, ಎಲ್ಲವನ್ನು ಹಿಡಿತದಲ್ಲಿಟ್ಟುಕೊಳ್ಳಲಿಕ್ಕೆ ಶಕ್ತನಾದ ನನ್ನ ದೇವರು ಇರುವ ತನಕ ನಾನು ಯಾವುದಕ್ಕೂ ಅಂಜುವುದಿಲ್ಲ ಎಂಬ ವಿಶ್ವಾಸವನ್ನು ಹೊಂದುವುದಕ್ಕೆ ನೀವು ಇವರಿಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ಅನೇಕ ಹೋರಾಟಗಳು, ಪ್ರಯಾಸಗಳು ಇವರನ್ನು ಕುಗ್ಗಿಸ್ತಾ ಇದೆ, ಧೈರ್ಯ ಕಳ್ಕೊಳ್ಳುವ ಹಾಗೆ ಮಾಡ್ತಾ ಇದೆ, ದೇವರ ನೋವು ಪಡುವ ಹಾಗೆ ಮಾಡ್ತಾ ಇದೆ. ಆದರೆ ನೀನು ಇವರನ್ನು ಕನಿಕರಿಸುವ ದೇವರು, ಕೃಪೆ ತೋರಿಸುವ ದೇವರು, ಅದ್ಭುತ ಮಾಡುವ ದೇವರು, ಆಶ್ಚರ್ಯಕರವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಇವರನ್ನು ಕನಿಕರಿಸಿರಿ, ಉಪಕಾರ ಮಾಡಿರಿ, ಆಶೀರ್ವದಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೀವಿ. ಖಂಡಿತವಾಗಿಯೂ ಈ ಮೊರೆಯನ್ನು ನೀವು
ಆಲಿಸಿದ್ದೀರಾ. ಸದುತ್ತರವನ್ನು ಕೊಟ್ಟು ಇವರ ಧೈರ್ಯವನ್ನು ಹೆಚ್ಚಿಸಿ, ಬಲವನ್ನು ಕೊಟ್ಟು, ಜಯವನ್ನು ಕೊಟ್ಟು ಇವರಿಗೆ ನೀನು ದೇವರೆಂಬುದನ್ನು ನಿರೂಪಿಸಿರಿ. ಲೋಕದ ಜನರು ನೋಡಿ ಹೇಳಬೇಕು, ಇವರ ದೇವರು ಶಕ್ತನು, ಇವರ ದೇವರು ಬಲಸ್ಥನು, ಇವರು ದೇವರು ನಂಬಿರುವಂಥವರು ಭಯಪಡುವುದಿಲ್ಲ, ಇವರ ದೇವರನ್ನ ನಂಬಿರುವಂಥವರು ಅವಮಾನಕರವಾಗಿ ನಡೆಯುವುದಿಲ್ಲ ಎಂದು ಸಾಕ್ಷಿ ಕೊಡಬೇಕಪ್ಪ. ಆ ರೀತಿಯಾಗಿ ನೀವು ತಾನೇ ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಕೇಳಿದ ಕರ್ತನೆ, ನಿನಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಮಧುರವಾದ ನಾಮದಲ್ಲಿ, ಬಲವುಳ್ಳ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಯಾವುದಕ್ಕೂ ಭಯಪಡಬೇಡ್ರಿ, ಅಂಜಬೇಡ್ರಿ. ಯಾಕೆಂದರೆ ನಮ್ಮ ದೇವರು ಭಯಪಡಿಸುವ ದೇವರಲ್ಲ, ಭಯಗಳನ್ನು ನೀಗಿಸುವ ದೇವರು. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.